ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹುಲುಗಯ್ಯ ನಾಯಕರ್, ರಂಗಭೂಮಿ ಕಲಾವಿದ. ಜೊತೆಗೆ ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ ಅಭಿನಯಿಸಿದ್ದೇನೆ. ನನ್ನ ವಿದ್ಯಾಭ್ಯಾಸ ಬಂದು MA ಕನ್ನಡ ಮುಗಿಸಿ ನಂತರ ರಂಗಭೂಮಿಗೆ ಸಂಬಂಧಿಸಿದಂತೆ ಮಾಸ್ಟರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ MA ಇನ್ ಡ್ರಾಮಾ, ಇದು ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಲಾ ವಿಭಾಗದಲ್ಲಿ ಮಾಡಿದ್ದೇನೆ. ನಂತರ KSET ಪಾಸ್ ಮಾಡಿಕೊಂಡು ಅದೇ ವಿಭಾಗದಲ್ಲಿ ಡಾಕ್ಟರ್ K ರಾಮಕೃಷ್ಣಯ್ಯ ಅವರ ಗುರುಗಳ ಮಾರ್ಗದರ್ಶನದಲ್ಲಿ ಸಂಶೋಧನೆಯನ್ನು ಪ್ರಾರಂಭಿಸಿದ್ದೇನೆ. ಸೊ ಅದರ ಜೊತೆಗೆ ರಂಗಭೂಮಿ ಕಾರ್ಯಗಳು, ರಂಗಭೂಮಿ ಚಟುವಟಿಕೆಗಳು ಮುಂದುವರಿತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡೋದ್ರ ಮೂಲಕ ಆ ವಿಷಯಗಳ ಬಗ್ಗೆ ಜ್ಞಾನ ಪಡ್ಕೊಳ್ಳೋದ್ರ ಜೊತೆಗೆ ಮತ್ತು ಪ್ರೇಕ್ಷಕರಿಗೂ ತಿಳಿಸ್ಬೋದು ಅನ್ನೋ ಉದ್ದೇಶದಿಂದ ಈ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಮುಖ್ಯವಾಗಿ ನಾನು ಇದುವರೆಗೂ ಅಭಿನಯಿಸಿದ ನಾಟಕಗಳಂದ್ರೆ ಸಂಗೊಳ್ಳಿ ರಾಯಣ್ಣ, ನಾಡಪ್ರಭು ಕೆಂಪೇಗೌಡ, ಮಂಟೇಸ್ವಾಮಿ ಕಥಾಪ್ರಸಂಗ, ಆನಂತರ ಜಲಗಾರ, ಇನ್ನು ಮುಂತಾದ ನಾಟಕಗಳಿದಾವೆ. ಅವೆಲ್ಲ ಹೇಳ್ತಾ ಹೋದ್ರೆ ಬಹಳ ಇದಾವೆ. ಜೊತೆಗೆ ಸೀರಿಯಲ್ಗಳು ಬಂದು ಅಳುಗುಳು ಮನೆ, ಚಿತ್ರಲೇಖ, ಅಶ್ವಿನ್ ನಕ್ಷತ್ರ, ತಂಗಾಳಿ, ಅರುಂಧತಿ, ಈ ತರ ಇನ್ನು ಬಹಳಷ್ಟು ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದೇನೆ. ಇನ್ನು ಸಿನಿಮಾಗಳ ಹೇಳೋದಾದ್ರೆ ಗಂಗಾ, ಜಂಬೂ ಸವಾರಿ, ಗುರು, ಈ ತರ ಕೆಲವು ಸಿನಿಮಾಗಳಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳನ್ನು ಮಾಡಿದ್ದೇನೆ. ಕೆಲವು ವೆಬ್ ಸೀರೀಸ್ನು ಅದರಲ್ಲೂ ಕೂಡ ಅಭಿನಯಿಸಿದ್ದೇನೆ. ಇವೆಲ್ಲವುಗಳ ಬಗ್ಗೆ ಸ್ವಲ್ಪ ಮಾಹಿತಿನೂ ಕೊಡ್ತಾ, ಮತ್ತೆ ನಮ್ಮ ರಂಗಬಸವೇಶ್ವರ ಕಲಾ ಟ್ರಸ್ಟ್ ಕಡೆಯಿಂದ ಮಾಡ್ತಾ ಇರುವಂತಹ ನಾಟಕಗಳ ಬಗ್ಗೆ, ನಾಟಕ ನಿರ್ದೇಶನಗಳ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ನಾವು ಯೂಟ್ಯೂಬ್ ಅಲ್ಲಿ ಶೇರ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೇಕ್ಷಕರಿಗೆ ಹತ್ತಿರ ಆಗ್ಬೋದು ಅನ್ನೋ ಉದ್ದೇಶಕ್ಕಾಗಿ ಯೂಟ್ಯೂಬ್ ಚಾನಲ್ ಅನ್ನ ಪ್ರಾರಂಭ ಮಾಡಿದ್ದೇನೆ. ಮತ್ತು ಕೆಲವು ಯೂಟ್ಯೂಬ್ ಚಾನೆಲ್ಗೆ ಅಪ್ಲೋಡ್ ಮಾಡುವ ಉದ್ದೇಶಕ್ಕಾಗಿ ಶಾರ್ಟ್ ಮೂವಿಗಳನ್ನ ಮತ್ತು ಕಾಮಿಡಿ ವಿಡಿಯೋಗಳನ್ನ ಮಾಡ್ಬೇಕಂತ ಕೆಲವು ಸ್ಕ್ರಿಪ್ಟ್ ಗಳನ್ನ ರೆಡಿ ಮಾಡ್ಕೊಂಡಿದ್ವಿ. ಸೊ ನಾನು ಈ ರಂಗಭೂಮಿಗೆ ಬರಲು ಮುಖ್ಯ ಕಾರಣ, 10th ಓದ್ಬೇಕಾದ್ರೆ ಕಾಡಿನ ರಾಜ ಅನ್ನೋ ಒಂದು ಚಿಕ್ಕ ನಾಟಕದ ಮೂಲಕ ರಂಗಭೂಮಿಗೆ ಪ್ರವೇಶ ಕೊಟ್ಟಿದ್ದು. ಅದಾದ ನಂತರ ಬಳ್ಳಾರಿಯಲ್ಲಿ ಡಿಗ್ರಿ ಓದೋ ಸಮಯದಲ್ಲಿ ಬೀದಿ ನಾಟಕಗಳು ಮಾಡೋದ್ರ ಮೂಲಕ ಬೆಂಗಳೂರಿಗೆ ಹೋಗಿ ಅಲ್ಲಿ ಮಲ್ಲೇಶ್ವರಂನಲ್ಲಿ ಬೀದಿ ನಾಟಕಗಳ ಕಾಂಪಿಟೇಷನ್ ಅದರಲ್ಲಿ ಭಾಗವಹಿಸಿ ಅದರಲ್ಲಿ ಕೂಡ ಒಂದು ಉತ್ತಮ ಪ್ರತಿಕ್ರಿಯೆ ಬಂದ ನಂತರ 2009-10ರಲ್ಲಿ ಮನುಷ್ಯ ಜಾತಿ ತಾನೊಂದೇ ಒಲಂ ನಮ್ಮ ಕರ್ನಾಟಕ ಸರ್ಕಾರದ ಕಡೆಯಿಂದ ವಾರ್ತಾ ಇಲಾಖೆಯ ಒಂದು ಅದರ ಅಡಿಯಲ್ಲಿ ಆಗ ನಿರ್ದೇಶಕರಾದಂತ ಇವರು ದಯಾನಂದ್ ಸಾರ್ ಅಂತ ಇದ್ರು. ಅದೇ ಸಮಯದಲ್ಲಿ ಸಿ ಬಸಲಿಂಗಯ್ಯ ಅವರ ನಿರ್ದೇಶನದಲ್ಲಿ ಬಸಲಿಂಗಯ್ಯ ಸಾರ್ ಅವರು ಮನುಷ್ಯ ಜಾತಿ ತಾನೊಂದೇ ಒಲಂ ಅನ್ನುವ ಧ್ವನಿ ಮತ್ತು ಬೆಳಕಿನ ಕಾರ್ಯಕ್ರಮಕ್ಕೆ ನಿರ್ದೇಶನ ಮಾಡಿದ್ದಾರೆ. ಅವರ ಒಂದು ನಿರ್ದೇಶನದಲ್ಲಿ ಗುಣಾಢ್ಯನ ಸೀನಲ್ಲಿ ರಾಜನ ಪಾತ್ರ, ದುರ್ಯೋಧನನ ಪಾತ್ರ ಮತ್ತು ಇತರ ಪಾತ್ರಗಳನ್ನ ಆ ಒಂದು ಧ್ವನಿ ಮತ್ತು ಬೆಳಕಿನ ಕಾರ್ಯಕ್ರಮದಲ್ಲಿ ಮಾಡಿದ್ದೇನೆ. ಅದಾದ ನಂತರ ಮಲೆಗಳಲ್ಲಿ ಮದುಮಗಳು ಅನ್ನುವ ರಾತ್ರಿಪುರ ನಾಟಕ, ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಅನ್ನುವ ಕಾದಂಬರಿ ಆಧಾರಿತವಾದ ನಾಟಕದಲ್ಲಿ ಈ ಒಂದು ರಾತ್ರಿಪುರ ನಾಟಕ ನಮ್ಮ ಸಿ ಬಸಲಿಂಗ ಅವರು ನಿರ್ದೇಶನ ಮಾಡಿದ್ರಲ್ಲ, ಅದರಲ್ಲಿ ಸುಮಾರು ಪಾತ್ರಗಳನ್ನು ಮಾಡಿದ್ದೇನೆ. ಆದ ನಂತರ ಆ ಸಮಯದಲ್ಲಿ ನನಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರದರ್ಶನ ಕಲಾ ವಿಭಾಗ ಅನ್ನೋ ಒಂದು ವಿಭಾಗ ಇದೆ, ಒಂದು ಡಿಪಾರ್ಟ್ಮೆಂಟ್ ಇದೆ. ಅದರಲ್ಲಿ ನಮ್ಮ ನಾಟಕಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಭ್ಯಾಸ ಮಾಡ್ಬೋದು ಅನ್ನೋ ಒಂದು ವಿಷಯ ಗೊತ್ತಾಯ್ತು. ಆ ಸಮಯದಲ್ಲಿನೇ ಮಲೆಗಳಲ್ಲಿ ಮದುಮಗಳು ಅನ್ನುವ ಒಂದು ಆ ಕಾರ್ಯಕ್ರಮ ಮುಗಿದ ನಂತರ ನಾನು ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿ MA ಇನ್ ಡ್ರಾಮಾಕ್ಕೆ ಜಾಯ್ನ್ ಆದೆ. ತದನಂತರ KSET ಪಾಸ್ ಮಾಡಿಕೊಂಡು ನಮ್ಮ ಡಾಕ್ಟರ್ K ರಾಮಕೃಷ್ಣಯ್ಯ ಅವರ ಮಾರ್ಗದರ್ಶನದಲ್ಲಿ ಸಂಶೋಧನೆಯನ್ನು ಪ್ರಾರಂಭ ಮಾಡಿದೆ. ಸೊ ಈ ರೀತಿಯಲ್ಲಿ ನಡೆದಿರುವಂತಹ ಈ ಕಲಾ ಪಯಣದಲ್ಲಿ ಇನ್ನು ಹೆಚ್ಚಿನ ವಿಷಯಗಳನ್ನ ತಿಳಿದಿರುವ ವಿಷಯಗಳನ್ನ ಪ್ರೇಕ್ಷಕರ ಮುಂದೆ ಇಡುವ ಮುಖ್ಯ ಉದ್ದೇಶಕ್ಕಾಗಿ ನಾನು ಈ ಯೂಟ್ಯೂಬ್ ಚಾನಲ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಚಿಕ್ಕದಾಗಿ ಕೆಲವು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀನಿ. ಅದೇನಂದ್ರೆ ಈ ಫೋನಿಗೆ ಮತ್ತು ಒಂದು ಒಳ್ಳೆ ಸ್ಟ್ಯಾಂಡ್ ಬೇಕಾಗುತ್ತೆ, ಲೈಟಿಂಗ್ಗೆ, ಸ್ಟ್ಯಾಂಡ್ಗೆ ಅನುಕೂಲ ಆಗ್ಲಿ ಅನ್ನೋ ಒಂದು ಮುಖ್ಯ ಉದ್ದೇಶಕ್ಕಾಗಿ ವಿಡಿಯೋ ಲೈಟ್ ಸ್ಟ್ಯಾಂಡ್ ಅನ್ನುವ ಈ ಒಂದು
ಉಪಕರಣವನ್ನು ಪರ್ಚೇಸ್ ಮಾಡಿದ್ದೀನಿ. ತದನಂತರ ಇದು ಸೆಲ್ಫಿ ಸ್ಟಿಕ್, ಎಲ್ಲಿಯಾದ್ರೂ ಹೊಸ ಸ್ಥಳಗಳಿಗೆ, ಪ್ರೇಕ್ಷಣೀಯ ಸ್ಥಳಗಳಿಗೆ ಮತ್ತು ಕೆಲವು ನಾಟಕಗಳ ಸಮಯದಲ್ಲಿ ಮತ್ತು ಕೆಲವು ಕಲಾವಿದರ ಜೊತೆ ಮಾತನಾಡುವ ಸಮಯದಲ್ಲಿ ಕೂಡ ಹೆಚ್ಚಿನ ಉಪಯೋಗ ಆಗ್ಬೋದು ಅನ್ನುವ ಮುಖ್ಯ ಉದ್ದೇಶಕ್ಕಾಗಿ ಈ ಒಂದು ಸೆಲ್ಫಿ ಸ್ಟಿಕ್ ಅನ್ನು ತಗೊಂಡ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಒಂದು ಒಳ್ಳೆಯ ಫೋನ್ ತಗೋಬೇಕು, ನಿಮ್ಗೆ ವಿಡಿಯೋ ಕ್ಲಿಯಾರಿಟಿ ಮತ್ತು ಸೌಂಡ್ ಕ್ಲಿಯಾರಿಟಿನೂ ಇರ್ಬೇಕನ್ನೋ ಅಂತ ಕೆಲವರು ಸಲಹೆ ಕೊಟ್ಟರು. ಹಾಗಾಗಿ ಮತ್ತೆ ಹೊಸದಾಗಿ ಅದಕ್ಕಾಗಿ ಒಂದು ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಕೆಲವರು ಸ್ನೇಹಿತರ ಹತ್ರ ಆರ್ಥಿಕ ಸಹಾಯ ತಗೊಂಡು ಈ ಒಂದು ಫೋನ್ ಅನ್ನು ತಗೊಂಡಿದ್ದೀನಿ. ಇನ್ನು ಹೆಚ್ಚಿನ ಒಂದು ಒಳ್ಳೆಯ ರೀತಿಯಲ್ಲಿ ಸೌಂಡು ಅಂದ್ರೆ ಒಂದು ವಾಯ್ಸ್, ಈ ಒಂದು ಧ್ವನಿ ಉತ್ತಮ ರೀತಿಯಲ್ಲಿ ಕೇಳಬೇಕು ಅನ್ನೋ ಮುಖ್ಯ ಉದ್ದೇಶಕ್ಕಾಗಿ ಈ ಒಂದು ಬಾಕ್ಸ್ ತಗೊಂಡಿ ನೋಡ್ರಿ. ಇದು ಕಾಲರ್ ಫೋನ್ ಇಲ್ಲಿ ಬಳಸ್ತೀನಲ್ಲ, ಈ ಕಾಲರ್ ಫೋನ್ಗಳು ಎರಡಿದಾವೆ. ಸೊ ಇದರ ಒಂದು ಉಪಯೋಗ ಕೂಡ ಈ ರೀತಿಯಲ್ಲಿ ಪಡ್ಕೊಳ್ತಾ ಇದ್ದೀನಿ. ಈ ರೀತಿಯಲ್ಲಿ ಈ ಒಂದು ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿದ್ದೀನಿ. ನೀವೆಲ್ಲರೂ ಸಹಕಾರ ಮಾಡೋದ್ರ ಮೂಲಕ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಾವು ಮಾಡಿರುವಂತಹ ಈ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡೋದ್ರ ಮೂಲಕ, ಕಾಮೆಂಟ್ ಮಾಡೋದ್ರ ಮೂಲಕ ನಮಗೆ ಪ್ರೋತ್ಸಾಹ ಕೊಡ್ಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ರಂಗಭೂಮಿ ಕಲಾವಿದನನ್ನ ತಾವೆಲ್ಲರೂ ಪ್ರೋತ್ಸಾಹಿಸಬೇಕು. ನಮ್ಮ ಭಾಗದಲ್ಲಿ ನಡೀತಾ ಇರುವಂತಹ ಕೆಲವು ಘಟನೆಗಳ ಬಗ್ಗೆ, ಮತ್ತೆ ಎಲ್ಲಾದ್ರೂ ಬೇರೆ ಕಡೆ ಹೋದಲ್ಲಿ ಅಲ್ಲೇನಾದ್ರೂ ಒಂದು ವಿಶೇಷವಾದ ಘಟನೆ ಅಥವಾ ವಿಶೇಷವಾದ ವಿಷಯಗಳು ಅಂತ ಕಂಡು ಬಂದಲ್ಲಿ ಅವುಗಳನ್ನು ಸಹ ನಾನು ಈ ಒಂದು ವಿಡಿಯೋ ಮಾಡೋದ್ರ ಮೂಲಕ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ತಾವೆಲ್ಲರೂ ನೋಡಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕು. ಈ ಒಂದು ಕಲಾವಿದನನ್ನ ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹಿಸ್ಬೇಕಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ.